ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲ ಒಂದು ರಹಸ್ಯ ಇದೆ ಅಂದ್ರೆ ನಂಬ್ತೀರಾ? ಅರ್ಲ್ ನೈಟಿಂಗೇಲ್ ಇದನ್ನ ಜಗತ್ತಿನ ಅತ್ಯಂತ ವಿಚಿತ್ರವಾದ ರಹಸ್ಯ ಅಂತ ಕರೆದಿದ್ದಾರೆ. ಅಷ್ಟಕ್ಕೂ ಯಾಕೆದು ವಿಚಿತ್ರ? ಬನ್ನಿ, ಇವತ್ತು ಆ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಚಿಕ್ಕವರಿದ್ದಾಗ ಎಲ್ಲರಿಗೂ ದೊಡ್ಡ ದೊಡ್ಡ ಕನಸುಗಳಿರ್ತಾವೆ ಅಲ್ವಾ? ಆದರೆ 65 ವರ್ಷ ವಯಸ್ಸಾಗೋ ಹೊತ್ತಿಗೆ 100 ಜನರಲ್ಲಿ ಕೇವಲ 5 ಮಂದಿ ಮಾತ್ರ ಆರ್ಥಿಕವಾಗಿ ಯಶಸ್ವಿಯಾಗಿ ಇರ್ತಾರೆ. ಯಾಕೆ ಹೀಗೆ? ಉಳಿದ 95 ಜನರ ಕನಸುಗಳಿಗೇನಾಯ್ತು? ಈ ಸಂಖ್ಯೆಗಳನ್ನ ನೋಡಿ. ಇದು 25ನೇ ವಯಸ್ಸಲ್ಲಿ ಒಂದೇ ರೀತಿ ಪಯಣ ಶುರು ಮಾಡಿದ 100 ಜನರ ಕಥೆ. 65ನೇ ವಯಸ್ಸಿಗೆ ಬಂದಾಗ ಕೇವಲ ಒಬ್ಬ ವ್ಯಕ್ತಿ ಶ್ರೀಮಂತ, 4 ಜನ ಆರ್ಥಿಕವಾಗಿ ಸ್ವತಂತ್ರ. ಆದರೆ 5 ಜನ ಇನ್ನೂ ಕೆಲಸ ಮಾಡ್ತಾನೇ ಇರ್ತಾರೆ ಮತ್ತು ನಂಬೋಕೆ ಕಷ್ಟ, 54 ಜನ ಸಂಪೂರ್ಣವಾಗಿ ದಿವಾಳಿ ಆಗಿರ್ತಾರೆ. ನಮ್ಮ ಆರಂಭದ ಕನಸಿಗೂ ಈ ಕಹಿ ವಾಸ್ತವಕ್ಕೂ ಮಧ್ಯೆ ಅಷ್ಟಕ್ಕೂ ಏನಾಯಿತು? ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಸೋಲ್ತಾರೆ? ಅವಕಾಶಗಳ ಕೊರತೆಯಿಂದಂತೂ ಅಲ್ಲ. ನಿಜವಾದ ಸಮಸ್ಯೆ ನಾವು ಕುರಿಯಂತೆ ಹಿಂಡಿನಲ್ಲಿ ಸಾಗೋದು. ಅಂದ್ರೆ ಬೇರೆಯವರೇನ್ ಮಾಡ್ತಾರೋ ಅದನ್ನೇ ನಾವು ಮಾಡ್ತೀವಿ, ಆದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗಾದ್ರೆ ಯಶಸ್ಸು ಅಂದ್ರೆ ನಿಜವಾಗ್ಲೂ ಏನೋ? ಅರ್ಲ್ ನೈಟಿಂಗೇಲ್ ಅದ್ಭುತವಾಗಿ ಹೇಳ್ತಾರೆ, ಯಶಸ್ಸು ಅಂದ್ರೆ ಒಂದು ಯೋಗ್ಯವಾದ ಆದರ್ಶವನ್ನ ನಿರಂತರವಾಗಿ ಸಾಧಿಸುವುದು. ಅಂದ್ರೆ ಒಂದು ಗುರಿಯನ್ನ ಇಟ್ಕೊಂಡು ಪ್ರತಿದಿನ ಅದರ ಕಡೆಗೆ ಒಂದೊಂದು ಹೆಜ್ಜೆ ಮುಂದಿಟ್ಟ ಇದ್ರೆ ಅದೇ ಯಶಸ್ಸು. ಇದು ಬರೀ ದುಡ್ಡು ಮಾಡೋದಕ್ಕಿಂತ ತುಂಬಾನೇ ದೊಡ್ಡದು. ಯಶಸ್ವಿ ವ್ಯಕ್ತಿ ಅಂದ್ರೆ ಯಾರು? ಯೋಚನೆ ಮಾಡಿ. ಒಬ್ಬ ಟೀಚರ್ ತಾನು ಪಾಠ ಮಾಡೋದನ್ನ ಪ್ರೀತಿಸ್ತಾ ಇದ್ರೆ ಅವರು ಯಶಸ್ವಿ. ಒಬ್ಬ ತಾಯಿ ತನ್ನ ಕುಟುಂಬವನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರೆ ಅವರು ಯಶಸ್ವಿ. ತನ್ನಡೆ ಒಂದು ಸಣ್ಣ ಬಿಸ್ನೆಸ್ ನಡೆಸೋ ವ್ಯಕ್ತಿ ತಾನು ಅನ್ಕೊಂಡಿದ್ದನ್ನ ಮಾಡ್ತಾ ಇದ್ರೆ ಅವನೇನ್ ಯಶಸ್ವಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರೀತಿಸಿ ಆಯ್ಕೆ ಮಾಡ್ದ ಕೆಲಸವನ್ನ ಮಾಡ್ತಾ ಇದ್ರೆ ಅವರೇ ಯಶಸ್ವಿ. ಹಾಗಾದ್ರೆ ಆ 5% ಯಶಸ್ವಿ ಜನರ ಹತ್ರ ಏನಿದೆ ಅದು ಉಳಿದ 95% ಜನರ ಹತ್ರ ಇಲ್ಲ. ಆ ವ್ಯತ್ಯಾಸ ಒಂದೇ ಒಂದು ಶಕ್ತಿಶಾಲಿ ಕೀಲಿಯಲ್ಲಿದೆ. ಅದೇನೋ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಮತ್ತು ಆ ರಹಸ್ಯ ಇಲ್ಲಿದೆ. ನಾವು ದಿನವಿಡೀ ಯಾವುದರ ಬಗ್ಗೆ ಯೋಚಿಸುತ್ತೇವೋ ಅದೇ ಆಗುತ್ತೇವೆ. ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತಲ್ವಾ? ಆದರೆ ಈ ಒಂದು ವಾಕ್ಯದಲ್ಲಿ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಅಡಗಿದೆ. ಬನ್ನಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಸತ್ಯ ಹೊಸದೇನಲ್ಲ. ಇದು ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆಗೇ ಇದೆ. ಪ್ರಾಚೀನ ರೋಮನ್ ಚಕ್ರವರ್ತಿ ಮಾರ್ಕಸ್ ಆರೆಲಿಯಸ್ ಕೂಡ ಇದನ್ನೇ ಹೇಳಿದ್ರು. ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನ ರೂಪಿಸ್ತವೆ. 100 ವರ್ಷಗಳ ನಂತರ ಎಮರ್ಸನ್ ಕೂಡ ಅದನ್ನೇ ಹೇಳಿದ್ರು. ಯುಗಗಳು ಬದಲಾಗಿರ್ಬೋದು, ಆದರೆ ಈ ಸತ್ಯ ಮಾತ್ರ ಬದಲಾಗಿಲ್ಲ. ಸರಿ, ನಾವು ಯೋಚಿಸಿದ್ದೇ ಆಗ್ತೀವಿ ಅನ್ನೋದು ಕೇಳೋಕ್ ಚೆನ್ನಾಗಿದೆ. ಆದರೆ ಇದು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ? ಇದರ ಹಿಂದಿನ ಮೆಕ್ಯಾನಿಸಮ್ ಆದ್ರೂ ಏನು? ನೋಡೋಣ ಬನ್ನಿ. ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ. ನಮ್ಮ ಮನಸ್ಸು ಒಂದು ಫಲವತ್ತಾದ ಹೊಲದ ಹಾಗೆ. ಆ ಹೊಲಕ್ಕೆ ನೀವು ಯಾವ ಬೀಜ ಬಿತ್ತುತ್ತೀರಾ ಅನ್ನೋದು ಮುಖ್ಯವಲ್ಲ. ನೀವು ಜೋಳದ ಬೀಜ ಹಾಕಿದ್ರೆ ಅದು ನಿಮ್ಗೆ ಜೋಳವನ್ನೇ ಕೊಡುತ್ತೆ. ಅದೇ ನೀವು ವಿಷದ ಗಿಡದ ಬೀಜ ಹಾಕಿದ್ರೆ ಅದು ವಿಷವನ್ನೇ ಬೆಳೆಯುತ್ತೆ. ನಮ್ಮ ಮನಸ್ಸು ಅಷ್ಟೇ. ಅದಕ್ಕೆ ಒಳ್ಳೇದು ಕೆಟ್ಟದು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ. ನೀವು ಯಶಸ್ಸಿನ ಆಲೋಚನೆಗಳನ್ನ ಬಿತ್ತಿದ್ರೆ ಯಶಸ್ಸು ಸಿಗುತ್ತೆ. ಭಯ ಮತ್ತು ಸೋಲಿನ ಆಲೋಚನೆಗಳನ್ನ ಬಿತ್ತಿದ್ರೆ ಸೋಲೇ ಸಿಗುತ್ತೆ. ಆಯ್ಕೆ ನಮ್ಮ ಕೈಯಲ್ಲಿದೆ. ನಮ್ಮ ಮನಸ್ಸು ಈ ಭೂಮಿ ಮೇಲೆ ಇನ್ನೂ ಪೂರ್ತಿಯಾಗಿ ಅನ್ವೇಷಣೆ ಆಗದ ಕೊನೆಯ ಮಹಾಖಂಡ. ಅದರೊಳಗೆ ಅಪಾರ ಶಕ್ತಿ ಅಡಗಿದೆ. ಆದ್ರೆ ದುರಂತ ಏನ್ ಗೊತ್ತಾ? ಅದು ನಮ್ಗೆ ಉಚಿತವಾಗಿ ಸಿಕ್ಕಿದೆ. ಅದಕ್ಕೆ ನಾವದಕ್ಕೆ ಬೆಲೆನೇ ಕೊಡಲ್ಲ. ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೊಂಡ ವಸ್ತುಗಳನ್ನ ಜೋಪಾನ ಮಾಡ್ತೀವಿ, ಆದ್ರೆ ಉಚಿತವಾಗಿ ಸಿಕ್ಕ ನಮ್ಮ ಮೆದುಳನ್ನ, ನಮ್ಮ ಕನಸುಗಳನ್ನ ನಿರ್ಲಕ್ಷಿಸ್ತೀವಿ. ಎಂಥ ವಿಪರ್ಯಾಸ ಅಲ್ವಾ? ಈ ನಿಯಮ 2 ಬದಿಯ ಕತ್ತಿಯ ಹಾಗೆ. ಒಂದೇ ಶಕ್ತಿ ನಮ್ಮನ್ನ ಮೇಲೆತ್ತಬಲ್ಲದು ಅಥವಾ ಕೆಳಗೆ ಬೀಳಿಸಲೂಬಹುದು. ವ್ಯತ್ಯಾಸ ಇರೋದು ಒಂದೇ ಒಂದು ಪದದಲ್ಲಿ, ಅದು ನಿಯಂತ್ರಣ. ಪ್ರಶ್ನೆ ಇಷ್ಟೇ, ನಮ್ಮ ಆಲೋಚನೆಗಳು ನಮ್ಮ ಹಿಡಿತದಲ್ಲಿದ್ಯಾ ಅಥವಾ ಅವು ನಮ್ಮನ್ನ ಆಳ್ತಾ ಇದೆಯಾ? ಉತ್ತರ ನಮ್ಮಲ್ಲೇ ಇದೆ. ಸರಿ, ಇಷ್ಟೊತ್ತು ಸಿದ್ಧಾಂತದ ಬಗ್ಗೆ ಮಾತಾಡಿದ್ವಿ. ಈಗ ಆಚರಣೆಗೆ ಇಳಿಯೋಣ. ನಾನ್ ಹೇಳಿದ್ದು ನಿಜವೋ ಸುಳ್ಳೋ ಅಂತ ನೀವೇ ಪರೀಕ್ಷೆ ಮಾಡಿ ನೋಡಿ. ಒಂದು ಸಣ್ಣ ಸವಾಲಿಗೆ ಸಿದ್ಧರಾ? ಇಲ್ಲಿದೆ ನಿಮ್ಗಾಗಿ ಒಂದು 30 ದಿನಗಳ ಕ್ರಿಯಾಯೋಜನೆ. ಕೇವಲ 30 ದಿನಗಳು, 4 ಸಿಂಪಲ್ ಸ್ಟೆಪ್ಸ್. 1. ನಿಮಗೆ ನಿಜವಾಗಿಯೂ ಏನು ಬೇಕೋ ಅದನ್ನ ಒಂದು ಕಾರ್ಡ್ ಮೇಲೆ ಸ್ಪಷ್ಟವಾಗಿ ಬರೀರಿ. 2. ಆ ಕಾರ್ಡನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ದಿನಕ್ಕೆ 3 ಬಾರಿ ಅದನ್ನ ನೋಡಿ. 3. ಭಯ ಮತ್ತು ಸಂಶಯದ ಆಲೋಚನೆಗಳನ್ನು ತಲೆಯಿಂದ ತೆಗೆದುಹಾಕಿ. ಅವು ಬಂದ ತಕ್ಷಣ ನಿಮ್ಮ ಗುರಿಯ ಚಿತ್ರವನ್ನ ಮನಸ್ಸಿನಲ್ಲಿ ತಂದುಕೊಳ್ಳಿ. ಮತ್ತು 4.
ಇದು ಬಹಳ ಮುಖ್ಯ. ನೀವು ಸೋಲೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನಂಬಿಕೆಯಿಂದ ಕೆಲಸ ಮಾಡಿ. ನಿಮ್ಮ ನಡಿಗೆ, ನಿಮ್ಮ ಮಾತು ಎಲ್ಲವೂ ಆ ಆತ್ಮವಿಶ್ವಾಸವನ್ನ ಪ್ರತಿಬಿಂಬಿಸಲಿ. ನಿಮ್ಮ ಕಾರ್ಡಿನ ಇನ್ನೊಂದು ಬದಿಯಲ್ಲಿ ಈ ಶಕ್ತಿಶಾಲಿ ವಾಕ್ಯವನ್ನ ಬರೆದಿಡಿ. ಕೇಳಿ, ಅದು ನಿಮ್ಗೆ ಸಿಗುವುದು. ಹುಡುಕಿ, ನೀವು ಕಂಡುಕೊಳ್ಳುವಿರಿ. ಇದು ಕೇವಲ ವಾಕ್ಯವಲ್ಲ, ಇದೊಂದು ಭರವಸೆ. ಇದು ನಿಮ್ಮ ನಂಬಿಕೆಯನ್ನ ಪ್ರತಿದಿನವೂ ಬಲಪಡಿಸುತ್ತೆ. ಹಾಗಾದ್ರೆ ದುಡ್ಡಿನ ಕಥೆ ಏನು? ಒಂದು ಸರಳ ನಿಯಮವನ್ನ ನೆನ್ಪಿಡಿ. ಹಣವನ್ನ ಬೆನ್ನಟ್ಟಬೇಡಿ, ಯಶಸ್ಸನ್ನ ಬೆನ್ನಟ್ಟಿ. ಯಶಸ್ಸು ಅಂದ್ರೆ ನೀವು ಬೇರೆಯವರಿಗೆ ಎಷ್ಟು ಮೌಲ್ಯ ಅಥವಾ ಸೇವೆ ನೀಡ್ತೀರಾ ಅನ್ನೋದ್ರಲ್ಲಿದೆ. ನೀವು ಹೆಚ್ಚು ಸೇವೆ ಸಲ್ಲಿಸಿದ್ರೆ, ಹೆಚ್ಚು ಮೌಲ್ಯ ನೀಡಿದ್ರೆ, ಹಣ ತಾನಾಗಿಯೇ ನಿಮ್ಮನ್ನ ಹಿಂಬಾಲಿಸುತ್ತೆ. ಹಣ ಯಶಸ್ಸಿನ ಗುರಿಯಲ್ಲ, ಅದು ಯಶಸ್ಸಿನ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಅದ್ಭುತವಾದ ಮಾತನ್ನ ಕೇಳಿ. ಈ ಜಗತ್ತಿನಲ್ಲಿ ಗೆಲ್ಲುವವರು ಯಾರೆಂದರೆ ಅವರು ತಮಗೆ ಬೇಕಾದ ಸಂದರ್ಭಗಳಿಗಾಗಿ ಕಾಯೋದಿಲ್ಲ. ಅವರು ಎದ್ದು ನಿಂತು ಹುಡುಕ್ತಾರೆ. ಒಂದು ವೇಳೆ ಸಿಗದಿದ್ದರೆ ತಾವೇ ಸೃಷ್ಟಿಸಿಕೊಳ್ತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಜೀವನದ ಡ್ರೈವಿಂಗ್ ಸೀಟ್ನಲ್ಲಿ ನಾವೇ ಕೂರ್ಬೇಕು, ಸಂದರ್ಭಗಳಲ್ಲ. ಹಾಗಾದ್ರೆ ಇವತ್ತು ನಾವು ಕಲಿತ ಪಾಠ ಏನು? ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯದ ಬೀಜಗಳು. ನಮ್ಮ ಜೀವನ ಒಂದು ಸುಂದರ ತೋಟವಾಗ್ಬೇಕಾ ಅಥವಾ ಮುಳ್ಳಿನ ಪೊದೆ ಆಗ್ಬೇಕಾ ಅನ್ನೋದು ಇವತ್ತು ನಾವು ನಮ್ಮ ಮನಸ್ಸಿನ ಹೊಲದಲ್ಲಿ ಯಾವ ಬೀಜವನ್ನ ಬಿತ್ತೀವಿ ಅನ್ನೋದರ ಮೇಲೆ ನಿಂತಿದೆ. ನೀವು ಏನನ್ನ ಆಯ್ಕೆ ಮಾಡ್ತೀರಾ?